ನಮಸ್ಕಾರ ವೀಕ್ಷಕರೇ, ನಾನು ಮೊದಲೇ ಹೇಳ್ಬಿಡ್ತೀನಿ, ಗೃಹಲಕ್ಷ್ಮಿ ಯೋಜನೆ ಅಂತೂ ಬಂದಾಗಲ್ಲ, 100% ಬಂದಾಗಲ್ಲ. ಆದರೆ ಇಂಥವರಿಗೆ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟು 2,000 ರೂಪಾಯಿ ಹೋಗಲ್ಲ ವೀಕ್ಷಕರೇ. ಸೊ ಇವರು ಯಾರು, ಎಂಥವರು, ಇವ್ರಿಗೆ ಯಾಕೆ ಅಮೌಂಟ್ ಹೋಗಲ್ಲ? ಸೊ ಈ ಒಂದು ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಯಾಕಪ್ಪ ಅಂದ್ರೆ ನೀವು ಅನ್ಕೋಬಹುದು ಗೃಹಲಕ್ಷ್ಮಿ ಯೋಜನೆ ಬಂದ್ ಮಾಡ್ತಾರಂತ ಇವ್ರು ಹೇಳ್ತಾ ಇದಾರೆ ಅಂತ ಅನ್ಕೋಬಹುದಾಗಿರುತ್ತೆ. ನೀವು ಗೃಹಲಕ್ಷ್ಮಿ ಯೋಜನೆ ಅಂತೂ ಬಂದ್ ಮಾಡಲ್ಲ. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈಗ ನಿನ್ನೆನೆ ಒಂದು ಪ್ರೆಸ್ ಮೀಟ್ ನಲ್ಲಿ ಕೂಡ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ಬಂದ್ ಮಾಡಲ್ಲ. ಸ್ವತಃ ನನ್ನ ಮಗನೇ MP ಎಲೆಕ್ಷನ್ ನಲ್ಲಿ ಸೋತಿರೋದು, ಆದ್ರೆ ಯಾವುದೇ ಕಾರಣಕ್ಕೂ ನಾವು ಎಲ್ಲರ ಜನರಿಗೆ ಕೂಡ ಈಗ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಒಂದು ಸಲ್ಲಿಸ್ತೇವೆ, ಮತ್ತೆ ಎಲ್ಲ ಒಂದು ಗ್ಯಾರಂಟಿಗಳನ್ನು ಕೂಡ ನಾವು ಒಂದು ಬಂದ್ ಮಾಡಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಮತ್ತೆ ಸ್ವತಃ ಒಂದು ಸಚಿವರು ಯಾರು ಅಂದ್ರೆ ಒಂದು ಸಾರಿಗೆ ಇಲಾಖೆಯ ಸಚಿವರು ರಾಮಲಿಂಗ ರೆಡ್ಡಿ ಅವರೇ ಶಕ್ತಿ ಯೋಜನೆಯನ್ನ ನಾವು ಬಂದ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ಮಾಧ್ಯಮದಲ್ಲಿ ಒಂದು ಏನು ಬಂದ್ ಮಾಡಲೇಬೇಕು, ಜನರು ಕೂಡ ಬಂದ್ ಮಾಡಲೇಬೇಕು ಅಂತ ಇದ್ದಾರೆ. ಆದ್ರೆ ಇಲ್ಲಿ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಕೂಡ ಬಂದ್ ಮಾಡಬೇಕು ಅಂತ ಇದ್ದಾರೆ. ಆದ್ರೆ ಅದನ್ನ ಬಂದ್ ಮಾಡಲ್ಲ ಅಂತ ಮಾಹಿತಿಯನ್ನ ಒಂದು ಸಚಿವರು ಕೊಟ್ಟಿರುವಂತದ್ದು. ಸೊ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಗಳು ಬಂದ್ ಆಗಲ್ಲ ಕಣ್ರಿ. ಸೊ ನೀವೇನ್ ತಲೆ ಕೆಡಿಸ್ಕೊಳ್ಳೋ ಅಗತ್ಯವಿಲ್ಲ. ಶಕ್ತಿ ಯೋಜನೆ ಕೂಡ ಬಂದ್ ಆಗಲ್ಲ, ಹಾಗೆ ಗೃಹಲಕ್ಷ್ಮಿ ಯೋಜನೆ ಅಂತೂ ಬಂದ್ ಆಗಲ್ಲ. ಯಾಕಂದ್ರೆ ಇದರಿಂದನೂ ಕೂಡ ಬಹಳಷ್ಟು ಹೆಲ್ಪ್ ಆಗ್ತಾ ಇದೆ. ಶಕ್ತಿ ಯೋಜನೆಗಿಂತನೂ ಗೃಹಲಕ್ಷ್ಮಿ ಯೋಜನೆಯಿಂದ ಹೆಲ್ಪ್ ಆಗ್ತಿರುವಂತದ್ದು. ಸೊ ಹಾಗಾದ್ರೆ ಇಂಥವರು ಜನರಂದ್ರೆ ಯಾರವರು, ಯಾಕೆ ಇವರಿಗೆ ಅಮೌಂಟ್ ಬರಲ್ಲ, ಇದನ್ನ ನಾವು ಮೊದಲು ತಿಳ್ಕೊಳ್ಳೋಣ ಬಾ. ಈ ಒಂದು ವಿಡಿಯೋದ ಧ್ಯೇಯನೇ ಅದು. ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ, ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಶ್ರಮಕ್ಕೆ ಪ್ಲೀಸ್ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಕಣ್ರಿ. ಸೊ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಅಮೌಂಟು ಯಾಕೆ ಇಂಥವರಿಗೆ ಬರಲ್ಲ ಅನ್ನೋದಾದ್ರೆ, ನೀವು ನಿಮ್ಮ ಒಂದೇ ಮನೆಯಲ್ಲಿ, ಈಗ ಉದಾಹರಣೆಗೆ ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ ಕೇಳಿ. ಇಲ್ಲಿ ಹಿರಿಯ ಒಂದು ವಯಸ್ಸು ಒಂದು ಅಜ್ಜ ಅಜ್ಜಿ ಇರ್ತಾರೆ. ಸೊ ಅವರಿಗೆ ಇಬ್ಬರು ಗಂಡು ಮಕ್ಕಳು, ಓಕೆನಾ, ಇಬ್ಬರು ಗಂಡು ಮಕ್ಕಳು. ಅವರಲ್ಲಿ ಒಂದು ಗಂಡು ಮಕ್ಕಳಿಗೆ ಈಗಾಗಲೇ ಇಬ್ಬರು ಮಕ್ಕಳಿಗೆ ಒಂದು ಮದುವೆ ಆಗಿರುತ್ತೆ, ಮದುವೆ ಆಗಿ ಮಕ್ಕಳು ಕೂಡ ಇರ್ತಾರೆ. ಸೊ ಅವರೆಲ್ಲರ ಕುಟುಂಬವು ಒಂದೇ ಮನೆಯಲ್ಲಿ ವಾಸವಾಗಿರುತ್ತೆ, ಓಕೆನಾ, ಒಂದೇ ಒಂದು ಏರಿಯಾದಲ್ಲಿ ಒಂದೇ ಒಂದು ಮನೆಯಲ್ಲಿ ವಾಸವಾಗಿರುತ್ತೆ. ಸೊ ಹಾಗೆ ಆ ಒಂದು 3 ಜನರ ಅಂದ್ರೆ ಹಿರಿಯರದು ಮತ್ತೆ ಇಬ್ಬರು ಮಕ್ಕಳದು ಬೇರೆ 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 ರೇಷನ್ ಕಾರ್ಡ್ ಇರ್ತವೆ. 3 ಜನರದು ಬೇರೆ 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 ರೇಷನ್ ಕಾರ್ಡ್ ಇರ್ತವೆ. ಸೊ ಅವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ 6,000 ಅಮೌಂಟ್ ಹೋಗ್ತಾ ಇರುತ್ತೆ ಪ್ರತಿ ತಿಂಗಳು. ಯಾಕಪ್ಪ ಅಂದ್ರೆ ಈಗ 3 ರೇಷನ್ ಕಾರ್ಡ್ಗಳು ಬೇರೆ ಇರುತ್ತೆ, ಒಂದೇ ಮನೆಯಲ್ಲಿ ಇದ್ಕೊಂಡು 3 ರೇಷನ್ ಕಾರ್ಡ್ಗಳು ಬೇರೆ ಬೇರೆ ಮಾಡಿಸಿರ್ತಾರೆ. ಇಂತಹ ಯೋಜನೆಗಳನ್ನೇ ಪಡಿಲಿಕ್ಕೆನೆ ಮಾಡಿಸಿರ್ಬಹುದಲ್ವಾ. ಸೊ ಅದಕ್ಕೋಸ್ಕರ ಇಂತಹ ಒಂದು ರೇಷನ್ ಕಾರ್ಡ್ಗಳನ್ನ ಬೇರೆ ಬೇರೆ ಮಾಡಿಸಿದ ಕಾರಣ ಅಮೌಂಟ್ ಬೇರೆ ಬೇರೆ ಹಾಕ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈ ಒಂದೇ ಮನೆಯಲ್ಲಿ ನೀವೇನಾದ್ರೂ ಇದ್ರೆ 2 ರೇಷನ್ ಕಾರ್ಡ್ಗಳನ್ನ ಬಂದ್ ಮಾಡ್ತಾರೆ. ಒಂದೇ ಒಂದು ರೇಷನ್ ಕಾರ್ಡ್ಗಳಿಗೆ ಒಂದು ಹಿರಿಯ ರೇಷನ್ ಕಾರ್ಡ್ಗಳಿಗೆ ಅಮೌಂಟ್ ಅನ್ನ ಹಾಕ್ತಾರೆ. ಮತ್ತೆ ಅಲ್ಲಿ ಏನ್ ಮಾಡ್ತಾರೆ, ಎಷ್ಟು ಇಬ್ಬರೇ ಜನ ಇದ್ರೆ ಇಬ್ಬರೇ ಜನರದು ಅಕ್ಕಿ ಕೊಡ್ತಾರೆ, ಇಬ್ಬರೇ ಜನರದು ಅಮೌಂಟ್ ಕೂಡ ಕೊಡ್ತಾರೆ. ಈ 2 ರೇಷನ್ ಕಾರ್ಡ್ದು ಅಕ್ಕಿ ಕೂಡ ಕ್ಯಾನ್ಸಲ್ ಮಾಡ್ತಾರೆ, ಅಕ್ಕಿ ಹಣ ಕೂಡ ಕ್ಯಾನ್ಸಲ್ ಮಾಡ್ತಾರೆ, ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಕ್ಯಾನ್ಸಲ್ ಮಾಡ್ತಾರೆ ವೀಕ್ಷಕರೇ. ಸೊ ಇದನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿರುವಂತಹ ಮಾಹಿತಿ. ಯಾಕಪ್ಪ ಅಂದ್ರೆ ನೀವು ತಿಳ್ಕೊಬಹುದು, ಒಂದೇ ಮನೆಯಲ್ಲಿ ಇದ್ಕೊಂಡು ಬೇರೆ ಬೇರೆ ರೇಷನ್ ಕಾರ್ಡ್ ಮಾಡ್ಕೊಂಡ್ರೆ ಅವರಿಗೆ ಅಮೌಂಟ್, ಯಾಕಂದ್ರೆ ಇದು ಗೋರ್ಮೆಂಟ್ಗೆನೆ ಲಾಸ್ ಆಗಿರುವಂತದ್ದು. ಏನಾದ್ರೂ ಒನ್ ಕೇಸ್ ನಾವು ಬೇರೆ ಬೇರೆ ಮನೆಯಲ್ಲಿ ಇದೀವಿ ಸರ್, ನಾವೇನ್ ಮಾಡ್ಬೇಕು, ನಾವು ಕೂಡ ಅಣ್ಣ ತಮ್ಮಂದಿರೇ, ನಾವು ಕೂಡ ಒಬ್ರು ತಂದೆಯ ಒಂದು ಮಕ್ಕಳಿದೀವಿ, ನಾವು ಬೇರೆ ಬೇರೆ ಮನೆಯಲ್ಲಿದ್ದೀವಿ, ಒಂದೇ ಏರಿಯಾದಲ್ಲಿದ್ದೀವಿ, ಬೇರೆ ಬೇರೆ ಮನೆಯಲ್ಲಿದ್ದೀವಿ, ಬೇರೆ ಬೇರೆ ರೇಷನ್ ಕಾರ್ಡ್ ಇದಾವೆ, ಹಾಗಾದ್ರೆ ನಾವೇನ್ ಮಾಡ್ಬೇಕು, ನಮ್ದು ಕೂಡ ಬಂದಾಗತ್ತ ಅಂತ ಅನ್ನೋರು ಕೂಡ ಬಹಳಷ್ಟು ಜನ ಇದ್ದಾರೆ. ಸೊ ನಿಮ್ಗೇನಪ್ಪ ಹೇಳ್ಬೇಕಂದ್ರೆ, ಇಲ್ಲಿ ನೋಡಿ, ನೀವು ಅಣ್ಣ ತಮ್ಮಂದಿರೇ, ನಿಮ್ಮ ಒಂದೇ ತಂದೆ ಆಗಿರ್ತಾರೆ. ಸೊ ಆದ್ರೆ ಇಲ್ಲಿ ಬೇರೆ ಬೇರೆ ರೇಷನ್ ಕಾರ್ಡ್ಗಳಿರ್ತವೆ. ಅಲ್ಲಿ ನೀವು ಒಂದೇ ಏರಿಯಾದಲ್ಲಿ ಅನ್ಕೊಳ್ಳಿ, ಒಂದೇ ಊರಿನಲ್ಲಿ ಒಂದೇ ಏರಿಯಾದಲ್ಲಿ ಬೇರೆ 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 ಮನೆಯಲ್ಲಿ ಇರ್ತೀರ, ಬೇರೆ ಬೇರೆ ಮನೆಯಲ್ಲಿ ವಾಸವಾಗ್ತಾ ಇರ್ತೀರ. ಸೊ ಅಂತಹ ಸಂದರ್ಭದಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡು ಡೆಡ್ ಆಗಲ್ಲ. ತಿಳ್ಕೊಳ್ಳಿ ಕರೆಕ್ಟ್ ಆಗಿ. ನೀವು ಬೇರೆ ಬೇರೆ ಮನೆಯಲ್ಲಿ ವಾಸವಾಗಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡು ಡೆಡ್ ಆಗಲ್ಲ, ತಲೆ ಕೆಡಿಸ್ಕೊಳ್ಳುವ ಅಗತ್ಯವಿಲ್ಲ. ಆದ್ರೆ ಒಂದೇ ಮನೆಯಲ್ಲಿ ಇದ್ಕೊಂಡು ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನ ಮಾಡಿಸಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಂತಹ ಬೇರೆ ಬೇರೆ ಯೋಜನೆಗಳನ್ನ ಹಣವನ್ನ ಪಡೀತಾ ಇದ್ರೆ, ಅನ್ನಭಾಗ್ಯನು ಉದಾಹರಣೆಗೆ ಬರುತ್ತೆ ನಿಮ್ಗೆ, ಅಲ್ಲಿ ಕೂಡ ಬೇರೆ ಬೇರೆ ಅಕ್ಕಿನೇ ಬರುತ್ತೆ, ಬೇರೆ ಬೇರೆ ಹಣನೇ ಬರುತ್ತೆ. ಸೊ ಈ ರೀತಿಯಾದಂತಹ ಒಂದು ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದೆ ಆದ್ರೆ ಈ ಒಂದು ರೇಷನ್ ಕಾರ್ಡ್ಗಳನ್ನ ಬಂದ್ ಮಾಡ್ತಾರೆ, ಒಂದೇ ಒಂದು ರೇಷನ್ ಕಾರ್ಡ್ ಅನ್ನ ಇಡಿಸ್ತಾರೆ ಅಷ್ಟೇನೆ. ಸೊ ಅದಕ್ಕೋಸ್ಕರ ನೀವು ಒಟ್ಟಿಗೆ ಒಂದೇ ಮನೆಯಲ್ಲಿದ್ರೆ ಒಂದೇ ಒಂದು ರೇಷನ್ ಕಾರ್ಡ್ಸ್ಗಳನ್ನ ಮಾಡಿಸ್ಬೇಕಾಗತ್ತೆ. ಅದೇ ಒಂದು ರೇಷನ್ ಕಾರ್ಡ್ ನಲ್ಲಿ ಎಲ್ಲರ ಹೆಸರನ್ನ ಸೇರ್ಪಡೆ ಮಾಡಿಸ್ಬೇಕಾಗತ್ತೆ. ಸೇರ್ಪಡೆ ಮಾಡಿಸ್ಕೊಳ್ಳೋದು ಯಾವಾಗ ಅನ್ನೋದನ್ನ ಇದೀಗ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಹೊಸ BPL ರೇಷನ್ ಕಾರ್ಡ್ಗಳಿಗೆ ಅಪ್ಲಿಕೇಶನ್ ಕೂಡ ಬಿಡುವವರಿದ್ದಾರೆ ಗೌರ್ಮೆಂಟ್ನವರು. ಎಲೆಕ್ಷನ್ ರಿಸಲ್ಟ್ ಆದ ಬಳಿಕ ಬಿಡುಗಡೆ ಮಾಡ್ತೇವೆ ಅಂತ ಒಂದು ಸ್ವತಃ
ಒಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆನೇ ಮಾಹಿತಿಯನ್ನು ಹೊರಡಿಸಿತ್ತು. ಸೊ ಅದು ಇದೀಗ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ. ಸೊ ಈಗ ಒಂದು ವಾರದಲ್ಲಿ ಬಿಡುಗಡೆ ಮಾಡ್ಬೋದು. ಬಿಟ್ರೆ ನಾನು ಇದೇ ಒಂದು ಚಾನಲ್ ಅಲ್ಲಿ ಮತ್ತೊಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ಹಾಗಾದ್ರೆ ಈ ಒಂದು ಮಾಹಿತಿ ಅರ್ಥ ಆಗಿದ್ರೆ, ನಿಮಗೆ ಆ ಒಂದು ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ ಬೇಕಾಗಿದ್ರೆ, ಅಂದ್ರೆ ಯಾವಾಗ ಅಪ್ಲಿಕೇಶನ್ ಬಿಡ್ತಾರೆ, ಯಾವಾಗ ಇಲ್ಲ, ಮತ್ತು ಯಾವುದೇ ರೀತಿಯಾದಂತಹ ಸ್ಕೀಮ್ ಬಗ್ಗೆ ಮಾಹಿತಿ ಬೇಕಾದರೆ, ಮತ್ತು ಯಾವುದೇ ರೀತಿಯಾದಂತಹ ಜಾಬ್ ಬಗ್ಗೆ ಮಾಹಿತಿ ಬೇಕಾದರೆ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ಅಲ್ಲಿಂದ ಡೈರೆಕ್ಟಾಗಿ ಪರ್ಸ್ನಲ್ ಆಗಿ ನನಗೆ ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ ಮೆಸೇಜ್ ಮುಖಾಂತರ. ಸೊ ನಾನು ಅಲ್ಲಿಗೆ ಒಂದು ರಿಪ್ಲೈ ನಿಮಗೆ ಮಾಡ್ತೇನೆ. ಡೈರೆಕ್ಟಾಗಿ ಕಮೆಂಟ್ ಮಾಡಿದ್ರೆ ಬಹಳಷ್ಟು ಜನರು ಕಮೆಂಟ್ ಮಾಡಿದ್ರೆ ಒಬ್ಬೊಬ್ರದ್ದು ಮಿಸ್ ಆಗ್ಬೋದು ಕಣ್ರಿ. ಸೊ ಅದಕ್ಕೋಸ್ಕರ ಮೆಸೇಜ್ ಮಾಡಿದ್ರೆ ನಾನು ವಾಚ್ ಮಾಡ್ತೇನೆ, ಅಲ್ಲಿಂದ ನಿಮಗೆ ರಿಪ್ಲೈ ಕೊಡ್ತೇನೆ ವೀಕ್ಷಕರೇ. ಸೊ ಇದಿಷ್ಟು ಮಾಹಿತಿ ನಿಮಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.